ಪ್ರತಿಯೊಬ್ಬರೂ ವ್ಯಸನವನ್ನು ತ್ಯಾಗ ಮಾಡುತ್ತೇನೆ ಎಂದು ಸಂಕಲ್ಪ ತೊಟ್ಟು ಪರಿಶುದ್ಧ ಜೀವನ ಸಾಗಿಸಬೇಕು. ಸಮಾಜದಲ್ಲಿ ನಿಮ್ಮನ್ನು ಗುರುತಿಸುವಂತಹ ಮಹತ್ತರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಯರ್ನಾಳದ ಗುರು ಸಂಗನಬಸವ ಸ್ವಾಮೀಜಿ ಹೇಳಿದರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಯರ್ನಾಳ ಗ್ರಾಮದ ವಿರಕ್ತ ಮಠದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ವಿಜಯಪುರದ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಹಾಗೂ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತಿ ಮತ್ತು ಸಂಶೋಧನಾ ಕೇಂದ್ರ, ಯರ್ನಾಳದ ಜಗದ್ಗುರು ಪಂಪಾಪತಿ ಶಿವಯೋಗೇಶ್ವರ ವಿದ್ಯಾವರ್ತಕ ಸಂಘ ಸೇರಿದಂತೆ ವಿವಿಧ ಸ್ವಸಹಾಯ ಸಂಘಗಳ ಒಕ್ಕೂಟದ ಸಹಯೋಗದಲ್ಲಿ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಧರ್ಮಸ್ಥಳ ಜನಜಾಗೃತಿ ವೇದಿಕೆ ಯೋಜನಾಧಿಕಾರಿ ರಾಜೇಶ್ ಮಾತನಾಡಿ, ಕುಡಿತದ ನಶೆಯಲ್ಲಿ ಅಹಿತಕರ ಘಟನೆಗಳು ನಡೆಯುತ್ತವೆ. ಅಲ್ಲದೆ ಅಂತಹ ವ್ಯಕ್ತಿ ತನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಾನೆ. ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗಲಾರದು ಎಂದು ಹೇಳಿದರು. ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಅಪ್ಪುಗೌಡ ಪಾಟೀಲ್, ಬಸವರಾಜ್ ಬ್ಯಾಕೋಡ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಯೋಜನಾಧಿಕಾರಿ ಸಂತೋಷ್ ಕುಮಾರ್ ರೈ, ಪ್ರವೀಣ್ ಆಚಾರ್ಯ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾಂತವ ಕೋಲ್ಕರ್, ಯೋಗ ಶಿಕ್ಷಕ ಕಾಶಿನಾಥ್ ಔಟಿ, ಸಾವಿತ್ರಿ ಕಲ್ಯಾಣ್ ಶೆಟ್ಟಿ, ಸಿದ್ದು ಸಜ್ಜನ್, ರಾಮು ಅಂಟಗೋಡಿ, ಪ್ರಕಾಶ್ ಕೋಲ್ಕರ್, ಬಸವರಾಜ್ ಮರನೂರ್ ಸೇರಿದಂತೆ ಉಪಸ್ಥಿತರಿದ್ದರು. ಅಂಬಿಕಾ ಪಾಟೀಲ್ ಸ್ವಾಗತಿಸಿದರು. ನಂದಕುಮಾರ್ ವಂದಿಸಿದರು. ಸೇವಾ ಪ್ರತಿನಿಧಿಗಳಾದ ಭುವನೇಶ್ವರಿ ಹಾಗೂ ರಾಜೇಶ್ವರಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೊಡ್ಲಿಲ್ಲ ಸರ್, ಅದಕ್ಕೆ ಮಾತಾಡ್ತಾ ಇರ್ಲಿಲ್ಲ ನೀವು ಅಲ್ವಾ ವಿನೋದಣ್ಣ? ಚೆನ್ನಾಗಿ ರೆಡಿ ಆಗಿದ್ದೀರಾ? ಖುಷಿ ಇದೆಯಾ? ಮತ್ತೆ ಈಗ ಮಧ್ಯದಲ್ಲಿ ಎದ್ದು ಹೋಗೋರಿದ್ದೀರಾ? ಸಂತೋಷ. ಎಂತ ಹುಡುಕ್ತಿದ್ದೀರ? ನನಗೆ ಗೊತ್ತಾಗ್ತದೆ, ನಾನೀಗ ಯಾರು ಏನ್ ಮಾಡ್ತಿದ್ದೀರೆಲ್ಲ ಗೊತ್ತಾಗ್ತದೆ. ಯಾಕೆಂದ್ರೆ ಸ್ವಲ್ಪ ಹೈಟಲ್ಲಿರೋದು ನಾನೇ. ನಿಮ್ಗೆ ಅಲ್ಲಿ ಕೆಳಗಡೆ ಕೂತ್ಕೊಂಡಿದ್ದಾರೆ ನಮ್ಮ ಪ್ರಾದೇಶಿಕ ನಿರ್ದೇಶಕರು ಸಹ ಈ ಕಾರ್ಯಕ್ರಮಕ್ಕೆ ಬರಲಿ. ನಿಮ್ಮ ಕಷ್ಟ ನಿವೇದನೆ ಎಲ್ಲವನ್ನು ನೋಡಿಕೊಂಡು ಅದನ್ನು ಸೇರಿಸಿಕೊಂಡು ನಾವು ಶಿಬಿರವನ್ನು ಯಶಸ್ವಿ ಮಾಡಿದ್ದೇವೆ. ಆದ್ರೆ ಮನೆ ಭೇಟಿಗೆ ಬರ್ತಿಲ್ಲ. ಅವಾಗ ನಿಮ್ಮ ಮನೆ ಭೇಟಿಗೆ ಬಂದಾಗ ಎಚ್ಚರಿಸ್ತಾ ಇರ್ತಿಲ್ಲ, ಆಯ್ತಾ? ಅಥವಾ ತಿಂಗಳ ಸಭೆ ಅಂತ ಇದೆ, ಅವಾಗ ಅದು ನಾವು ನೋಡ್ತಾ ಇರ್ತೀವಿ. ಸರ್ವ ಬರ್ತಾ ಇರ್ತಾರೆ, ಎಲ್ಲ ಹೇಳ್ತಾ ಇರ್ತಾರೆ. ಅವರ ಪರಿಚಯನ ಇಟ್ಕೊಳ್ಳಿ. ಆದ್ರೆ ಹೆಂಡತಿಯನ್ನು ಮರೀಲಿಕ್ಕೆ ಇಲ್ಲ, ಪಕ್ಕಕ್ಕೆ ಇರ್ಬೇಕು. ಹೆಂಡತಿ ಪಕ್ಕಕ್ಕೆ ಇರ್ಬೇಕಾಗ್ತದೆ. ಹಾಗಾಗಿ ಆದ್ಮೇಲೆ ನೀವೆಷ್ಟು ಪುಣ್ಯವಂತರು ಅಂತ ಹೇಳಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಾನು ಸುಮಾರು 17ನೇ ವರ್ಷ ರನ್ನಿಂಗು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಂಸ್ಥೆಯಲ್ಲಿ 17ನೇ ವರ್ಷ ರನ್ನಿಂಗ್ ಅನ್ನ ಕೆಲಸ ಮಾಡ್ತಾ ಇದ್ದೀನಿ. ಡಿಸೆಂಬರ್ ಬಂದ್ರೆ ಅಥವಾ ಜನವರಿ ಬಂತು ಅಂತ ಹೇಳಿದ್ರೆ 17 ವರ್ಷ ಪೂರ್ಣ ಆಗ್ತದೆ. ಇಲ್ಲಿವರೆಗೂ ಸಮೇತ ನನಗೆ ಯಾರು ಸಮೇತ ಪೂರ್ಣ ಕುಂಭದಲ್ಲಿ ಸ್ವಾಗತವನ್ನು ಮಾಡಲಿಲ್ಲ. ಇವತ್ತು ರಂಗಕುಮಾರ್ ಸರ್ ಅವರು ಸುಮಾರು 15-16 ವರ್ಷ ಅವರು ಸಹ ಕೆಲಸವನ್ನು ಮಾಡ್ತಿದ್ದಾರೆ. ರಂಜಿತ್ ಮೇಡಮ್ ಅವರು ಕೆಲಸ ಮಾಡ್ತಿದ್ದಾರೆ. ಹಾಗೆ ನಮ್ಮ ಅಂಬಿಕಾ ಮೇಡಮ್ ಅವರು ಕೆಲಸ ಮಾಡ್ತಿದ್ದಾರೆ. ನಮ್ಗೆ ಯಾರು ಸಹ ಪೂರ್ಣ ಕುಂಭದಲ್ಲಿ ಸ್ವಾಗತವನ್ನು ಮಾಡಲಿಲ್ಲ. ಕುಟುಂಬದ ಒಂದು ಘನತೆ ಅನ್ನುವಂಥದ್ದಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಭಾರಿ ಸಮಸ್ಯೆ ಆಗ್ತದೆ. ಇಷ್ಟು ದಿನ ನಾನು ಆವಾಗ ಹೇಳ್ತಾ ಇದ್ದೆ, ಇಷ್ಟು ದಿನ ನಿಮ್ಗೆ ಎಲ್ರಿಗೂ ಸಹ ಶಿಬಿರವನ್ನ ಮಾಡಿದ್ದು ವಿಕೆಟ್ ಇಲ್ಲದ ಕ್ರಿಕೆಟ್ ಇದ್ದಾಗೆ, ಗೊತ್ತಾಯ್ತಾ? ವಿಕೆಟ್ ಇಲ್ಲದ ಕ್ರಿಕೆಟ್ ಇದ್ದಾಗೆ. ಬೌಲಿಂಗ್ ಮಾಡೋವೇನ್ ಕೇಳ್ತೀಯ, ಬೌಲಿಂಗ್ ಮಾಡ್ತಾನೆ ಇದ್ದ. ಈ ಕಡೆ ಬ್ಯಾಟ್ ಬೀಸ್ತಾ ಇದ್ದ. ಯಾಕೆ ಅಂತ ಹೇಳಿದ್ರೆ ಹಿಂದ್ಗಡೆ ವಿಕೆಟ್ ನೆಡ್ಲಿಲ್ಲ. ವಿಕೆಟ್ ನೆಡ್ತಾ ಇದ್ದಾಗ ನಾ ಎಷ್ಟು ಬೇಕಾದ್ರೆ ಕ್ರಿಕೆಟ್ ಅನ್ನ ಆಡ್ಬೋದು. 6 ಹೋದ್ರು 4 ಹೋದು ಎಲ್ಲವೂ ಹೋಗ್ತಿದ್ದು. ಯಾವುದೇ ಭಯ ಇರಲಿಲ್ಲ ನಂಗೆ, ಇಲ್ಲಿ ವಿಕೆಟ್ ಇದೆ ಅನ್ನುವಂಥದ್ದು ಭಯ ಇರಲಿಲ್ಲ. ನಿನ್ನ ಮುಂದೆ ನಮ್ಮ ನಂದಕುಮಾರ್ ಅವರು ಹಾಗೆ ನಮ್ಮ ರಂಜಿತಾ ಸಿಸ್ಟರ್ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆಚೆ ಒಂದು 3 ವಿಕೆಟ್, ಈ ಕಡೆ 3 ವಿಕೆಟ್ ಅನ್ನ ನೆಡ್ತಾ ಇದ್ದಾರೆ. ಗೊತ್ತಾಯ್ತಾ? ಇನ್ನು ಮುಂದೆ ನಿಮ್ಮ ಜೀವನ ಹೊರಗಡೆ ಹೋದ ತಕ್ಷಣ ವಿಕೆಟ್ ಅನ್ನ ಇಡಬೇಕಾಗ್ತದೆ. ಯಾಕೆಂದ್ರೆ ಅಲ್ಲಿ ಬೇಲಿ ಇಲ್ಲ ನನ್ನ ಸುತ್ತಕ್ಕೆ. ಈ ಕಡೆ ಆದ್ರೆ ನಾನು ಕರಿತಿದ್ದೆ, ಮೇಡಮ್ ಕರಿತಿದ್ರು, ಅಥವಾ
ನಂದಕುಮಾರ್ ಸರ್ ಅವರು ಕರಿತಿದ್ರು, ಅಥವಾ ಸಮಿತಿಯವರು ಕರಿತಿದ್ರು, ಅಥವಾ ಯಾರು ನಮ್ಮ ಸ್ವಯಂ ಸೇವಕರು ಕರಿತಾ ಇರ್ತಿದ್ರು, ಎಲ್ಲರೂ ಕರಿತಾ ಇರ್ತಿದ್ರು. ಹಾಗಂತೇಳಿ ನನಗೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವಾಗ ನನ್ನ ಹಿಂದ್ಗಡೆ ವಿಕೆಟ್ ಇಲ್ಲಿ ಇರ್ಲಿಲ್ಲ. ಇನ್ನು ಮುಂದೆ ನಿಮ್ಗೆ ಯಾರು ಬೇಲಿ ಇಲ್ಲ, ನಿಮ್ಮ ಹೆಂಡತಿಯೇ ನಿಮ್ಗೆ ಬೇಲಿ. ನಿಮ್ಮ ಹೆಂಡತಿಗೆ ನಿಮ್ಗೆ ಬೇಲಿ ಇದ್ದಾಗೆ ಅಥವಾ ವಿಕೆಟ್ ಇದ್ದಾಗೆ. ವಿಕೆಟ್ ಕಿತ್ತು ಮತ್ತೆ ಹೊಡಿಬೇಡಿ. ವಿಕೆಟ್ ನಿಮ್ಮ ಹೆಂಡತಿಯ ವಿಕೆಟ್ ಇದ್ದಾಗೆ. ನಾಳೆ ದಿನ ನೀವೆಲ್ಲಾದ್ರೂ ಸಮೇತ ಔಟ್ ಎಲ್ಲರ ಆಗದ ಹಾಗೆ ನೀವು ನೋಡಿಕೊಳ್ಬೇಕು. ಎಷ್ಟು ಇಲ್ಲಿ 6 ಹೊಡೆದಿದ್ರು, ಎಷ್ಟು 4 ಹೊಡೆದಿದ್ರು, ಅಥವಾ ಎಷ್ಟು 2D ಅಥವಾ ಎಷ್ಟು ರನ್ಗಳನ್ನ ಇಲ್ಲಿ ಬಾರಿಸಿದ್ರು, ನಾಳೆ ಅಲ್ಲಿ ಬಾರಿಸುವಾಗ ವ್ಯತ್ಯಾಸ ಆಗ್ಲಿಕ್ಕಿಲ್ಲ. ಆ ಬಾಲು ವಿಕೆಟ್ ಅನ್ನ ನೆಟ್ಟಿ ಕಳಿಸಿದ್ರಲ್ಲ ನೀವು, ಅವಾಗ ಇಲ್ಲಿಯ ಯೋಚನೆಯ ತಕ್ಕಾಗಿ ಇದ್ರೆ, ಇಲ್ಲಿಯ ಯೋಚನೆಯ ತಕ್ಕಾಗೆ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ವಿಕೆಟ್ ಇರ್ಲಿಲ್ಲ, ಎಷ್ಟು ಬೇಕಾದ್ರೂ ನಾನು ಬೀಸ್ತಾ ಇದ್ದೆ ಬ್ಯಾಟ್ ಅನ್ನ, ಎಷ್ಟು ಬೇಕಾದ್ರೂ ಹೇಗೆ ಬೇಕಾದ್ರೂ ಬೀಸ್ತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ ಹಿಂದ್ಗಡೆ ವಿಕೆಟ್ ಇಲ್ಲದೆ ಇರುವಂತದ್ದು ನನಗೆ ಗೊತ್ತಿತ್ತು. ಹಿಂದ್ಗಡೆ ವಿಕೆಟ್ ಇಲ್ಲದೆ ಇರುವಂತದ್ದು ನನಗೆ ಗೊತ್ತಿತ್ತು. ಇನ್ನು ಮುಂದೆ ವಿಕೆಟ್ ಇರ್ತದೆ, ನೋಡಿ ಬೀಸ್ಬೇಕು ಬಾಲನ್ನ. ಈ ಮಾತಿನ ತಾತ್ಪರ್ಯ ಇಷ್ಟೇ. ನಿಮ್ಮ ಹಿಂಭಾಗದಲ್ಲಿ ಬಾಲಕರು ಎಲ್ಲರೂ ಸಮೇತ ರೆಡಿಯಾಗಿರ್ತಾರೆ, ನಿಮ್ಮ ಹಿಂದೆ ಎಲ್ಲ ವಿಚಾರಗಳಲ್ಲಿ ಇರ್ತಾರೆ. ಈಚೆ ನೋಡಪ್ಪ, ಆಮೇಲೆ ಮಾತಾಡಂತೆ ನಂಗೆ ಕೇಳ್ತೀನಿ, ಆಮೇಲೆ ಮಾತಾಡಿ.
ನನ್ನ ವೈಯಕ್ತಿಕ ಜೀವನದ ನನ್ನ 2 ಅನಿಸಿಕೆಗಳನ್ನು ನಾನು ಈಗ ಹೇಳಕ್ಕೆ ಬಯಸ್ತೇನೆ. ನನ್ನ ಹೆಸರು ನಿಜಪ್ಪ ಸಂಗಪ್ಪ ಅವ್ರ ಸಂಘ ಸಾಕಿನ ನಂದ್ಯಾಳ PU ಇಲ್ಲೇ ಪಕ್ಕದ ಹಳ್ಳಿ. ನಾನು ನನ್ನ ಶಿಕ್ಷಣ ಬಿ ಎ ಶಿಕ್ಷಣ ಮುಗಿದಾಗ ನನಗೆ ಯಾವುದೇ ಒಂದು ಕೆಲಸ ಸಿಕ್ಕಿರುವಂಥ ಸಂದರ್ಭಗಳಲ್ಲಿ ನಾನು ನಮ್ಮಲ್ಲಿ ಒಂದು ಪದ್ಧತಿಯಲ್ಲಿ ಏನಪ್ಪ ಅಂತಂದರೆ ನಂದ್ಯಾಳದಲ್ಲಿ ಜಾಸ್ತಿ ಮಹಾರಾಷ್ಟ್ರಕ್ಕೆ ಫ್ಯಾಕ್ಟ್ರಿಗೆ ಕಬ್ಬು ಕಡಿಗೆ ಹೋಗುವಂಥ ಒಂದು ಪದ್ಧತಿ